ಹಲೋ ಗಾಯ್ಸ್, ವೆಲ್ಕಮ್ ಟು ಚಾನಲ್ ಸಿಂಗಲ್ಸ್ ಸೋತ್ರ. ಇವತ್ತಿನ ಟಾಪಿಕ್ ಏನು ಅಂತ ನಿಮ್ಗೆ ಆಲ್ರೆಡಿ ತಮ್ನೇಲ್ ನೋಡಿ ನನಗೆ ಗೊತ್ತಾಗಿರುತ್ತೆ. ಇವತ್ತಿನ ಟಾಪಿಕ್ ಬಂದು ತುಂಬಾನೇ ಒಂದು ಹಾಟ್ ಆಗಿರೋ ಒಂದು ಟಾಪಿಕ್, ಮಾಸ್ಟರ್ಬೇಷನ್ ಅಂದ್ರೆ ಹಸ್ತಮೈಥುನ ಮಾಡೋದು. ಸೊ ಮಾಸ್ಟರ್ಬೇಷನ್ ಮಾಡೋದು ಒಳ್ಳೇದಾ ಕೆಟ್ಟದಾ? ಮಾಸ್ಟರ್ಬೇಷನ್ ಮಾಡೋದ್ರಿಂದ ಅದು ನಮ್ಮ ಲೈಫ್ನ ಅಫೆಕ್ಟ್ ಮಾಡುತ್ತಾ? ಮಾಸ್ಟರ್ಬೇಷನ್ ಮಾಡೋದ್ರಿಂದ ಏನಾದರೂ ಹೆಲ್ತ್ ಬೆನಿಫಿಟ್ಸ್ಗಳಿದಾವ? ಅದೇ ಥರ ಮಾಸ್ಟರ್ಬೇಷನಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ಗಳಿದಾವ? ಮತ್ತು ಮಾಸ್ಟರ್ಬೇಷನ್ ಬಗ್ಗೆ ನಮ್ಮ ಜನರು ತಪ್ಪಾಗಿ ಕಲ್ಪನೆ ಮಾಡ್ಕೊಂಡಿರೋ ಮಿತ್ಸ್ಗಳೇನೇನು ಅನ್ನೋದ್ರ ಬಗ್ಗೆನೇ ನಾವು ಈ ವಿಡಿಯೋದಲ್ಲಿ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ನಾನು ಈ ಟಾಪಿಕ್ನ 2 ಪಾರ್ಟ್ಸ್ ಡಿವೈಡ್ ಮಾಡಕ್ ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ಪಾರ್ಟ್ ಅಲ್ಲಿ ಬಂದು ಮಾಸ್ಟರ್ಬೇಷನ್ ಅಂದ್ರೆ ಏನು, ಮಾಸ್ಟರ್ಬೇಷನ್ ಮಾಡೋದು ಒಳ್ಳೇದಾ ಕೆಟ್ಟದಾ, ಮಾಸ್ಟರ್ಬೇಷನ್ ಇಂದ ಆಗೋ ಬೆನಿಫಿಟ್ಸ್ ಮತ್ತೆ ಅದರಿಂದ ಆಗೋ ಸೈಡ್ ಎಫೆಕ್ಟ್ಸ್ ಬಗ್ಗೆ ನಾನು ಫಸ್ಟ್ ಪಾರ್ಟ್ ಅಲ್ಲಿ ತಿಳಿಸ್ತೀನಿ. ಸೆಕೆಂಡ್ ಪಾರ್ಟ್ ಅಲ್ಲಿ ಮಾಸ್ಟರ್ಬೇಷನ್ ಬಗ್ಗೆ ನಮ್ಮ ಜನರು ತಪ್ಪಾಗಿ ಕಲ್ಪನೆ ಮಾಡ್ಕೊಂಡಿರೋ ಮಿತ್ಸ್ಗಳೇನೇನು ಮತ್ತೆ ನೀವು ಮಾಸ್ಟರ್ಬೇಷನ್ಗೆ ಅಡಿಕ್ಟ್ ಆಗಿದ್ರೆ ಅದರಿಂದ ಹೆಂಗೆ ಆಚೆ ಬರೋದು ಅನ್ನೋದ್ರ ಬಗ್ಗೆ ನಾನು ಸೆಕೆಂಡ್ ಪಾರ್ಟ್ ಅಲ್ಲಿ ತಿಳಿಸ್ತೀನಿ. ಸೊ ಇವಾಗ ನಾವು ಫಸ್ಟ್ ಮಾಸ್ಟರ್ಬೇಷನ್ ಅಂದ್ರೆ ಏನು ಅಂತ ನೋಡ್ಬಿಡೋಣ. ಸೊ ಮಾಸ್ಟರ್ಬೇಷನ್ ಅಂದ್ರೆ ಯಾವುದೇ ಒಂದು ಸಹಾಯ ಇಲ್ಲದೆ ನಮ್ಮ ಪ್ರೈವೇಟ್ ಪಾರ್ಟ್ನ ನಮ್ಮ ಕೈಗಳಿಂದನೋ ಅಥವಾ ಯಾವ್ದಾದ್ರು ಒಂದು ಹೊಸನ್ನ ಹಿಡ್ಕೊಂಡು ಅದನ್ನ ಸ್ಟಿಮ್ಯುಲೇಟ್ ಮಾಡ್ಕೊಂಡು ಸುಖ ಪಟ್ರೆ ಅದನ್ನೇ ಮಾಸ್ಟರ್ಬೇಷನ್ ಅಂತ ಹೇಳೋದು. ಸೊ ಈ ಪ್ರಪಂಚದಲ್ಲಿ 90% ಹುಡುಗರು ಅದೇ ತರ 70% ಹುಡುಗಿರು ಮಾಸ್ಟರ್ಬೇಷನ್ ಮಾಡ್ತಾರೆ ಅಂತ ಒಂದು ರಿಸರ್ಚ್ ಹೇಳ್ತಿದೆ. ಸೊ ಈ ರೀತಿ ಮಾಸ್ಟರ್ಬೇಷನ್ ಮಾಡೋದು ಒಂದು ಹೆಲ್ತಿಯಾಗಿರೋ ಬಿಹೇವಿಯರ್ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಒಂದು ಹೆಲ್ತಿಯಾಗಿರೋ ಬಿಹೇವಿಯರ್. ಬಟ್ ಅದಕ್ಕಂತ ಒಂದು ಲಿಮಿಟ್ ಇದೆ. ನೀವು ಮ್ಯಾಕ್ಸಿಮಮ್ ಒಂದು ವಾರದಲ್ಲಿ 2 to 3 ಟೈಮ್ಸ್ ಮಾಸ್ಟರ್ಬೇಷನ್ ಮಾಡ್ಬೋದು. ಅದನ್ನ ಬಿಟ್ಟು ಕೆಲವೊಬ್ರು ಡೈಲಿ ಬೇಸಿಸಲ್ಲಿ ಮಾಸ್ಟರ್ಬೇಷನ್ ಮಾಡ್ತಾ ಇರ್ತಾರೆ. ಇನ್ನು ಕೆಲವೊಬ್ರು ತುಂಬಾನೇ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ಬಿಟ್ಟು ದಿನದಲ್ಲಿ 3 to 5 ಟೈಮ್ಸ್ ಎಲ್ಲ ಮಾಸ್ಟರ್ಬೇಷನ್ ಮಾಡ್ತಾ ಇರ್ತಾರೆ. ಸೊ ನೀವು ಈ ತರ ಎಲ್ಲ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಅದು ನಿಮ್ಮ ಹೆಲ್ತ್ನಾನು ಅದೇ ತರ ನಿಮ್ಮ ಲೈಫ್ನಾನು ತುಂಬಾನೇ ಅಫೆಕ್ಟ್ ಮಾಡ್ಬಿಡುತ್ತೆ. ಸೊ ನೀವು ಆದಷ್ಟು ಒಂದು ಲಿಮಿಟಲ್ಲಿ ಇರಕ್ಕೆ ಟ್ರೈ ಮಾಡಿ. ಸೊ ನೀವು ವಾರದಲ್ಲಿ 2 to 3 ಟೈಮ್ಸ್ ಮಾಸ್ಟರ್ಬೇಷನ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಮತ್ತೆ ಕೆಲವೊಬ್ರು ಇಲ್ಲ ಬ್ರೋ ನನಗೆ ಮಾಸ್ಟರ್ಬೇಷನ್ ಮಾಡದೆ ಇರಕ್ಕೆ ಆಗಲ್ಲ, ನನಗೆ ಯಾವಾಗಲೂ ಅದೇ ಥಾಟ್ ಬರ್ತಾ ಇರುತ್ತೆ ಅಂತವ್ರು ಬೇಕಂದ್ರೆ ನೀವು ಡೈಲಿ ಬೇಸಿಸಲ್ಲೂ ಮಾಸ್ಟರ್ಬೇಷನ್ ಮಾಡ್ಬೋದು, ಅದಷ್ಟು ಎಫೆಕ್ಟ್ ಮಾಡಲ್ಲ. ಬಟ್ ಆದರೆ ನೀವು ದಿನದಲ್ಲಿ 3 to 5 ಟೈಮ್ಸು ಮಾಸ್ಟರ್ಬೇಷನ್ ಮಾಡ್ಕೊಂಡು ಮಾಸ್ಟರ್ಬೇಷನ್ ಮಾಡೋದನ್ನೇ ಒಂದು ಕೆಲಸವಾಗಿ ಇಟ್ಕೊಂಡಿದ್ರೆ ಖಂಡಿತವಾಗ್ಲೂ ಅದು ತುಂಬಾನೇ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ಬಿಡುತ್ತೆ. ಓಕೆ, ನಾವು ಮಾಸ್ಟರ್ಬೇಷನ್ ಅಂದ್ರೆ ಏನು ಅಂತ ನೋಡಿದ್ವಿ. ಅದೇ ತರ ಮಾಸ್ಟರ್ಬೇಷನ್ನ ವಾರದಲ್ಲಿ ಎಷ್ಟು ಟೈಮ್ ಮಾಡಬೇಕು ಅನ್ನೋದನ್ನ ನೋಡಿದ್ವಿ. ಸೊ ಇವಾಗ ನಾವು ಮಾಸ್ಟರ್ಬೇಷನ್ ಮಾಡೋದ್ರಿಂದ ಆಗೋ ಬೆನಿಫಿಟ್ಸ್ ಏನೇನು ಅನ್ನೋದನ್ನ ನೋಡೋಣ. ಸೊ ಅದ್ರಲ್ಲಿ ಫಸ್ಟ್ ಬೆನಿಫಿಟ್, ನಾವು ಮಾಸ್ಟರ್ಬೇಷನ್ ಮಾಡಬೇಕಾದ್ರೆ ನಮಗೆ ಒಂಥರ ಒಳ್ಳೆ ಫೀಲ್ ಆಗುತ್ತೆ. ಸೊ ಇದು ಖಂಡಿತವಾಗ್ಲೂ ನಿಮಗೆ ಗೊತ್ತೇ ಇರುತ್ತೆ. ಸೊ ಇದಕ್ಕೆ ಮೇನ್ ರೀಸನ್ ಏನಂತ ನೋಡಿದ್ರೆ, ನಾವು ಮಾಸ್ಟರ್ಬೇಷನ್ ಮಾಡಬೇಕಾದ್ರೆ ನಮ್ಮ ಬ್ರೈನಲ್ಲಿ ಡೋಪಮಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ಇದು ಬಂದು ನಮ್ಮ ಸ್ಯಾಡ್ನೆಸ್ನ ಕಡಿಮೆ ಮಾಡಿ ಹ್ಯಾಪಿನೆಸ್ನ ಬೂಸ್ಟ್ ಮಾಡುತ್ತೆ. ಸೊ ಈ ಒಂದು ರೀಸನ್ಗೋಸ್ಕರನೇ ನಾವು ಮಾಸ್ಟರ್ಬೇಷನ್ ಮಾಡಬೇಕಾದ್ರೆ ನಾವು ತುಂಬಾನೇ ಹ್ಯಾಪಿಯಾಗಿ ಫೀಲ್ ಮಾಡೋದು. ನಾವು ಸೆಕೆಂಡ್ ಬೆನಿಫಿಟ್ ಏನಂದ್ರೆ ರೆಡ್ಯೂಸ್ ದಿ ಸ್ಟ್ರೆಸ್ ಲೆವೆಲ್ ಅಂಡ್ ಟೆನ್ಷನ್. ಸೊ ಮಾಸ್ಟರ್ಬೇಷನ್ ಮಾಡೋದ್ರಿಂದ ನಮ್ಮ ಸ್ಟ್ರೆಸ್ ಲೆವೆಲ್ ಮತ್ತೆ ಟೆನ್ಷನ್ ಬಂದು ತುಂಬಾನೇ ಕಡಿಮೆ ಆಗುತ್ತೆ. ಸೊ ಅದಕ್ಕಂತ ಬ್ರೋ ನಾನು ಯಾವಾಗಲೂ ಸ್ಟ್ರೆಸ್ ಆಗಿರ್ತೀನಿ, ಟೆನ್ಷನ್ ಆಗಿ ಫೀಲ್ ಮಾಡ್ತಾ ಇರ್ತೀನಿ, ಸೊ ನಾನು ಯಾವಾಗಲೂ ಮಾಸ್ಟರ್ಬೇಷನ್ ಮಾಡ್ಬೋದಂತ ಕೇಳಕ್ ಹೋಗ್ಬೇಡಿ, ಆ ರೀತಿ ಮಾಡಬಾರ್ದು. ಸೊ ನಿಮಗೆ ಯಾವಾಗಾದ್ರೂ ಟೆನ್ಷನ್ ಆಗಬೇಕಾದ್ರೆ ಸ್ಟ್ರೆಸ್ ಆಗಬೇಕಾದ್ರೆ ಆ ಟೈಮಲ್ಲಿ ನಿಮಗೆ ಮಾಸ್ಟರ್ಬೇಷನ್ ಮಾಡಬೇಕು ಅಂತ ಅನ್ಸಿದ್ರೆ ಮಾತ್ರ ಮಾಡಿ, ಇಲ್ಲಾಂದ್ರೆ ಮಾಡಕ್ ಹೋಗ್ಬೇಡಿ. ನಾವು ಥರ್ಡ್ ಬೆನಿಫಿಟ್, ಗುಡ್ ಕ್ವಾಲಿಟಿ ಸ್ಲೀಪ್. ಸೊ ನೀವು ಮಾಸ್ಟರ್ಬೇಷನ್ ಮಾಡೋದ್ರಿಂದ ನಿಮಗೆ ಒಳ್ಳೆ ನಿದ್ದೆ ಬರುತ್ತೆ, ನೀವು ಸೂಪರ್ ಆಗಿ ನಿದ್ದೆ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ಗೆ ನೀವು ಮಾಸ್ಟರ್ಬೇಷನ್ ಮಾಡ್ಬಿಟ್ಟು ಮಲಗ್ ನೋಡಿ, ಬೆಳಗಾಗೋ ತನಕ ನಿಮ್ಗೆ ಎಚ್ಚರಣೆ ಆಗಲ್ಲ, ನೀವು ನೈಟ್ ಫುಲ್ಲು ಸಖತ್ತಾಗಿ ನಿದ್ದೆ ಮಾಡ್ತೀರಾ, ಡೀಪ್ ಸ್ಲೀಪಲ್ಲಿ ಇರ್ತೀರಾ. ನಾವು ಫೋರ್ತ್ ಬೆನಿಫಿಟ್, ಅವಾಯ್ಡ್ಸ್ ಪ್ರೋಸ್ಟೇಟ್ ಕ್ಯಾನ್ಸರ್. ಸೊ ನಾವು ಮಾಸ್ಟರ್ಬೇಷನ್ ಮಾಡೋದ್ರಿಂದ ಅಂದ್ರೆ ಲಿಮಿಟ್ ಆಗಿ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯ ಸೆಕ್ಷುವಲ್ ಡಿಸೀಸಸ್ ಬರಲ್ಲ. ಅದೇ ತರ ಪ್ರೋಸ್ಟೇಟ್ ಕ್ಯಾನ್ಸರ್ ಅಂದ್ರೆ ನಮ್ಮ ಪ್ರೈವೇಟ್ ಪಾರ್ಟಲ್ಲಿ ಬರೋ ಕ್ಯಾನ್ಸರ್ನ ಕೂಡ ನಾವು ಇದರಿಂದ ಅವಾಯ್ಡ್ ಮಾಡ್ಬೋದು. ನಾವು ಫಿಫ್ತ್ ಬೆನಿಫಿಟ್, ಇನ್ಕ್ರೀಸಸ್ ಇಮ್ಯುನಿಟಿ ಪವರ್. ಸೊ ನಾವು ಮಾಸ್ಟರ್ಬೇಷನ್ ಮಾಡೋದ್ರಿಂದ ನಮ್ಮ ಇಮ್ಯುನಿಟಿ ಪವರು ತುಂಬಾನೇ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಾವು ಪ್ರತಿ ಸರಿನೂ ಮಾಸ್ಟರ್ಬೇಷನ್ ಮಾಡಿ ನಮ್ಮ ಸ್ಪರ್ಮ್ಸ್ನ ಎಜಾಕ್ಯುಲೇಟ್ ಮಾಡಬೇಕಾದ್ರೆ ನಮ್ಮ ಬಾಡಿಯಲ್ಲಿ ಹೊಸ ಸ್ಪರ್ಮ್ ಸೆಲ್ಸ್ ಉತ್ಪತ್ತಿ ಆಗುತ್ತೆ. ಸೊ ಇದು ಬಂದು ನಮ್ಮ ಬಾಡಿಯಲ್ಲಿರೋ ಇಮ್ಯುನಿಟಿ ಪವರ್ನ ತುಂಬಾನೇ ಬೂಸ್ಟ್ ಮಾಡುತ್ತೆ. ಸೊ ಇದೇ ಒಂದು ರೀತಿಯಲ್ಲಿ ನಮ್ಮ ಬಾಡಿಯಲ್ಲಿರೋ ಇಮ್ಯುನಿಟಿ ಸಿಸ್ಟಮ್ನ ತುಂಬಾನೇ ಹೆಲ್ತಿಯಾಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟೊತ್ತು ಮಾಸ್ಟರ್ಬೇಷನ್ ಮಾಡೋದ್ರಿಂದ ಆಗೋ ಬೆನಿಫಿಟ್ಸ್ ಏನೇನು ಅನ್ನೋದನ್ನ ನೋಡಿದ್ವಿ. ಸೊ ಇವಾಗ ಮಾಸ್ಟರ್ಬೇಷನ್ ಮಾಡೋದ್ರಿಂದ ಆಗೋ ಸೈಡ್ ಎಫೆಕ್ಟ್ಸ್ ಏನೇನು ಅನ್ನೋದನ್ನ ನೋಡ್ಬಿಡೋಣ. ಸೊ ನಾನು ಇಲ್ಲಿ ಒಂದು ವಿಷಯನ ಚೆನ್ನಾಗಿ ತಿಳಿಸ್ಬಿಡ್ತೀನಿ. ನೀವು ಮಾಸ್ಟರ್ಬೇಷನ್ಗೆ ಅಡಿಕ್ಟ್ ಆಗಿ ನೀವು ಅತಿಯಾಗಿ ಓವರ್ ಆಗಿ ಮಾಸ್ಟರ್ಬೇಷನ್ ಮಾಡ್ತಿದ್ರೆ ಮಾತ್ರ ನಿಮಗೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಕಾಣಿಸುತ್ತೆ. ಇದೇ ನೀವು ಒಂದು ಲಿಮಿಟಲ್ಲಿ ಇದ್ಕೊಂಡು ಕಂಟ್ರೋಲ್ ಆಗಿ ಮಾಸ್ಟರ್ಬೇಷನ್ ಮಾಡ್ತಿದ್ರೆ ಖಂಡಿತವಾಗ್ಲೂ ನಿಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕಾಣಿಸಲ್ಲ. ಸೊ ಬನ್ನಿ ಆ ಸೈಡ್ ಎಫೆಕ್ಟ್ಸ್ ಏನೇನು ಅಂತ ಇವಾಗ ನೋಡೋಣ. ಸೊ ಅದರಲ್ಲಿ ಫಸ್ಟ್ ಒನ್, ಲೋ ಟೆಸ್ಟಾಸ್ಟೆರೋನ್ ಲೆವೆಲ್.
ಸೊ ಟೆಸ್ಟಾಸ್ಟೆರಾನ್ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಂಗೆ ಒಂದು ಇಂಪಾರ್ಟೆಂಟ್ ಆಗಿರೋ ಮೇಲ್ ಹಾರ್ಮೋನು. ಸೊ ಇದು ಬಂದು ನಮ್ಮ ಓವರ್ ಆಲ್ ಬಾಡಿ ಗ್ರೋತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಬಟ್ ನೀವು ಈ ಥರ ಓವರಾಗಿ ಮಾಸ್ಟರ್ಬೇಷನ್ನ ಮಾಡ್ತಿರ್ಬೇಕಾದ್ರೆ ನಿಮಗೇನಾಗುತ್ತೆ ಅಂದರೆ ನಿಮ್ಮ ಬಾಡಿಯಲ್ಲಿರೋ ಆ ಟೆಸ್ಟಾಸ್ಟೆರಾನ್ ಲೆವೆಲ್ ಬಂದು ತುಂಬಾ ಕಡಿಮೆ ಆಗಿಬಿಡುತ್ತೆ. ಸೊ ಆ ಥರ ಟೈಮಲ್ಲಿ ನಿಮಗೆ ಪ್ರಾಪರಾಗಿ ಬಿಯರ್ಡ್ ಗ್ರೋತ್ ಆಗಲ್ಲ, ಹೇರ್ ಗ್ರೋತ್ ಆಗಲ್ಲ, ನಿಮ್ಮ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗಿರಲ್ಲ, ಮತ್ತು ನಿಮಗೆ ಮಸಲ್ನ ಬಿಲ್ಡ್ ಮಾಡೋದಕ್ಕೂ ತುಂಬಾ ಕಷ್ಟ ಆಗುತ್ತೆ. ಸೊ ನೀವು ಈ ಥರ ಪ್ರಾಬ್ಲಮ್ಸ್ನೆಲ್ಲ ಫೇಸ್ ಮಾಡ್ತೀರಾ. ಸೊ ನೀವು ಓವರಾಗಿ ಮಾಸ್ಟರ್ಬೇಷನ್ನ ಮಾಡ್ತಿರ್ಬೇಕಾದ್ರೆ ನಿಮಗಾಗೋ ಫಸ್ಟ್ ಸೈಡ್ ಎಫೆಕ್ಟೇ ಇದು. ನಾವು ಸೆಕೆಂಡ್ ಸೈಡ್ ಎಫೆಕ್ಟ್ಸ್ ಏನು ಅಂದರೆ ಇಟ್ ಅಫೆಕ್ಟ್ಸ್ ಯುವರ್ ಲೈಫ್. ಅಂದರೆ ನಿಮಗೆ ಮದುವೆ ಆಗಿದ್ರೂ ಸರಿ ಅಥವಾ ಮದುವೆ ಆಗದೆ ಇದ್ರೂ ಸರಿ, ನೀವು ಈ ಥರ ಯಾವಾಗಲೂ ಪಾರ್ನ್ ವೀಡಿಯೋಸ್ನ ನೋಡಿಕೊಂಡು ಓವರಾಗಿ ಮಾಸ್ಟರ್ಬೇಷನ್ನ ಮಾಡಿಕೊಂಡು ಅದಕ್ಕೆ ಅಡಿಕ್ಟ್ ಆಗಿದ್ದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನೇ ಇರಲ್ಲ. ನಿಮ್ಮ ಪಾರ್ಟ್ನರ್ ಮೇಲೆ ಇರೋ ಇಂಟ್ರೆಸ್ಟ್ನ ನೀವು ತುಂಬ ಈಸಿಯಾಗಿ ಕಳ್ಕೊಂಡ್ಬಿಡ್ತೀರಾ. ಮತ್ತು ನಿಮಗೆ ಒಂದು ವಿಷಯನ ಸಾಧಿಸಬೇಕು, ಅದನ್ನು ಮಾಡಬೇಕು ಅನ್ನೋದು ಮೋಟಿವೇಶನ್ನೇ ಇರಲ್ಲ. ಮತ್ತು ನೀವು ಆಚೆ ಎಲ್ಲೂ ಹೋಗೋದೇ ಇಲ್ಲ, ಫ್ರೆಂಡ್ಸ್ ಜೊತೆ ಬೆರೆಯೋಕ್ಕೂ ಇಷ್ಟಪಡಲ್ಲ, ನೀವು ಒಬ್ಬಂಟಿ ಆಗಿಬಿಡ್ತೀರಾ, ನೀವು ತುಂಬ ಡಿಪ್ರೆಸ್ಡಾಗಿ ಫೀಲ್ ಮಾಡ್ತೀರಾ. ಸೊ ಈ ಥರ ಸಿಮ್ಟಮ್ಸ್ ಎಲ್ಲ ನಿಮ್ಗೆ ಕಾಣಿಸ್ತಾ ಇರುತ್ತೆ. ಬಟ್ ಅಗೇನ್ ನೀವು ಓವರಾಗಿ ಮಾಸ್ಟರ್ಬೇಷನ್ನ ಮಾಡಿದ್ರೆ ಮಾತ್ರ ನಿಮಗೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಕಾಣಿಸೋದು. ಇದೇ ನೀವು ಲಿಮಿಟಾಗಿ ಕಂಟ್ರೋಲಲ್ಲಿ ಮಾಡ್ತಾ ಇದ್ರೆ ನಿಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸು ಕಾಣಿಸಲ್ಲ. ಕೆಲವೊಬ್ರು ಮಂತ್ಲಿ ಒನ್ಸ್ ಮಾಡ್ತಾರೆ, ಕೆಲವೊಬ್ರು ವೀಕ್ಲಿ ಒನ್ಸ್ ಮಾಡ್ತಾರೆ, ಕೆಲವೊಬ್ರು ಡೈಲಿ ಮಾಡ್ತಾ ಇರ್ತಾರೆ, ಇನ್ನು ಕೆಲವೊಬ್ರು ಡೈಲಿ 3-5 ಟೈಮ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಚಾಯ್ಸ್ ಬಂದು ನಿಮಗೆ ಬಿಟ್ಟಿರೋದೆ. ನೀವು ಎಷ್ಟು ಕಡಿಮೆ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ದಟ್ಸ್ ಆಲ್ ಗೈಸ್. ಸೊ ನಾನು ಆಲ್ಮೋಸ್ಟು ಮಾಸ್ಟರ್ಬೇಷನ್ ಬಗ್ಗೆ ಎಷ್ಟಾಗುತ್ತೋ ಅಷ್ಟು ವಿಷಯಗಳನ್ನ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮಾಸ್ಟರ್ಬೇಷನ್ ಬಗ್ಗೆ ನಮ್ಮ ಜನರು ತಪ್ಪಾಗಿ ಕಲ್ಪನೆ ಮಾಡ್ಕೊಂಡಿರೋ ವಿಷಯಗಳೇನೇನು ಅನ್ನೋದನ್ನ ಡೀಟೇಲ್ಡಾಗಿ ನೋಡೋಣ. ಸೊ ಅಷ್ಟೇ, ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಹಂಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅನ್ಸಿದ್ರೆ ಅವ್ರಿಗೂ ಹಂಗೆ ಶೇರ್ ಮಾಡಿಬಿಡಿ. ಮತ್ತು ಹಂಗೆ ಹೋಗ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬೇಡಿ. ಸಿ ಯು.